ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 27, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಲೋಕಸಭಾ ಪಾಸಸ್ 2 ಬಿಲ್ಸ್ ಅಮಿಡ್ ಪ್ರೊಟೆಸ್ಟ್ ಬೈ ಅಪೋಸಿಷನ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಪಾರ್ಲಿಮೆಂಟ್ನಲ್ಲಿ ಮಾನ್ಸೂನ್ ಸೆಷನ್ ನಡೀತಾ ಇರುವಂತಹ ಸಂಗತಿ ತಮಗೆಲ್ಲ ಗೊತ್ತಿರುವಂಥದ್ದು. ಸೊ ಈ ಒಂದು ಸೆಷನ್ನಲ್ಲಿ 2 ಬಿಲ್ಸ್ಗಳನ್ನು ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನು ಪೆಗಾಸಸ್ ಇಸ್ರೇಲಿ ಸ್ಪೈವೇರ್ ಮತ್ತು ಫಾರ್ಮ್ ಬಿಲ್ಸಿಗೆ ಸಂಬಂಧಿಸಿದಂತೆ ವ್ಯಕ್ತಪಡಿಸ್ತಾ ಇದ್ದರೂ ಸಹ 2 ಬಿಲ್ಗಳನ್ನು ಪಾಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಮೊದಲನೇದಾಗಿ ಯಾವ 2 ಬಿಲ್ಗಳು ಪಾಸ್ ಆಗಿದ್ದಾವೆ ಅಂತಂದರೆ, ಫ್ಯಾಕ್ಟರಿಂಗ್ ರೆಗ್ಯುಲೇಷನ್ಸ್ ಅಮೆಂಡ್ಮೆಂಟ್ ಬಿಲ್ 2020 ಫೈನಾನ್ಸ್ ಮಿನಿಸ್ಟ್ರಿ ಇದನ್ನು ಪಾಸ್ ಮಾಡಿರುವಂಥದ್ದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿ ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಿಲ್ 2021. ಕೊನೆಯ ಹಂತದಲ್ಲಿ 0 ಅವರ್ನ ಬಗ್ಗೆ ಏನು ವಿಶೇಷತೆ ಇರುತ್ತದೆ ಪಾರ್ಲಿಮೆಂಟ್ ಸೆಷನ್ಸ್ಗಳಲ್ಲಿ ಅನ್ನುವಂತಹ ವಿಷಯವನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿ ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಿಲ್ 2021 ಏನಿದೆಯೋ, ಈ ಒಂದು ಬಿಲ್ನ ಅಡಿಯಲ್ಲಿ ಯಾವೆಲ್ಲ ಫುಡ್ ಟೆಕ್ನಾಲಜಿ ಆಂಟ್ರಪ್ರಿನರ್ಶಿಪ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತಹ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೋ ಅವುಗಳಿಗೆ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನುವಂತಹ ಟ್ಯಾಗನ್ನು ಕೊಡುವಂತಹ ಪ್ರಯತ್ನವನ್ನು ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡಲಾಗ್ತಿರುವಂಥದ್ದು. ಸೊ ಈ ಒಂದು ಬಿಲ್ನ ಅಡಿಯಲ್ಲಿ ಬರುವಂತಹ ಇನ್ಸ್ಟಿಟ್ಯೂಟ್ಸ್ಗಳಿಗೆ ತನ್ನದೇ ಆದ ರಿಸರ್ಚ್ ನಾಲೆಜ್ ಅನ್ನು ಕೊಡುವಂಥದ್ದು, ಫುಡ್ ಮತ್ತು ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಎಕ್ಸಾಮಿನೇಷನ್ಸ್ಗಳನ್ನು ಕಂಡಕ್ಟ್ ಮಾಡಿ ಡಿಗ್ರಿಯನ್ನು ಕೊಡುವಂಥದ್ದು ವಿದ್ಯಾರ್ಥಿಗಳಿಗೆ, ಡಿಪ್ಲೊಮಾ ಸರ್ಟಿಫಿಕೇಟ್ಸ್ಗಳನ್ನು, ಹಾಗೂ ವಿದ್ಯಾರ್ಥಿಗಳಿಂದ ಫೀಸನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಅಥವಾ ಬೇರೆ ಚಾರ್ಜಸ್ಗಳನ್ನಾಗಿರಬಹುದು, ಹಾಗೂ ಈ ಒಂದು ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಬೇಕಾದಂತಹ ಅಕಾಡೆಮಿಕ್ಸ್ ಮತ್ತು ಬೇರೆ ಪೋಸ್ಟ್ಗಳಿಗೆ ಅಪಾಯಿಂಟ್ಮೆಂಟ್ಸ್ಗಳನ್ನು ಮಾಡುವಂತಹ ಪ್ರಾವಧಾನಗಳನ್ನು ಈ ಒಂದು ಬಿಲ್ನ ಅಡಿಯಲ್ಲಿ ಕೊಡಲಾಗ್ತಾ ಇರುವಂಥದ್ದು. ಸೊ ಈ ಒಂದು ಬಿಲ್ ಮುಖ್ಯವಾಗಿ ಫುಡ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿ ಏನಿದೆ, ಫುಡ್ ಸೈನ್ಸ್ ಮತ್ತು ಟೆಕ್ನಾಲಜಿ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. ಹಾಗೂ ಫ್ಯಾಕ್ಟರಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ ಇದನ್ನು ಫೈನಾನ್ಸ್ ಮಿನಿಸ್ಟ್ರಿ ಮುಂತಂದಿರುವಂಥದ್ದು. ಹಾಗೆ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಒಂದು ಬಿಲ್ನ ಬಗ್ಗೆಯೂ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಈ ಒಂದು ಬಿಲ್ನಿಂದಾಗಿ ಮುಖ್ಯವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ಏನು ಆಂಟ್ರಪ್ರನರ್ಸ್ ಇದ್ದಾರೋ ಅವರಿಗೆ ಅನುಕೂಲವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾ ಇರುವಂಥದ್ದು. ಸೊ ಕೊನೆಯ ಹಂತದಲ್ಲಿ 0 ಅವರ್ನ ಪ್ರಾಮುಖ್ಯತೆ ಪಾರ್ಲಿಮೆಂಟಲ್ಲಿ ಏನು ಇರುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೊ 0 ಅವರ್ ಮುಖ್ಯವಾಗಿ ಪಾರ್ಲಿಮೆಂಟಲ್ಲಿ ಯಾವುದಾದರೂ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಇರುವಂತಹ ವಿಷಯವನ್ನು ರೇಸ್ ಮಾಡೋದಕ್ಕೋಸ್ಕರ ಉಪಯೋಗಿಸಲಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಯಾರಾದರೂ 0 ಅವರ್ನ ಇನ್ವೋಕ್ ಮಾಡಬೇಕು ಅಂತಂದರೆ ದಿನದ 10 ಗಂಟೆಯ ಒಳಗಡೆನೇ ಸ್ಪೀಕರ್ ಅಥವಾ ಚೇರ್ಮನ್ಗೆ ಆ ಒಂದು ಸೂಚನೆಯನ್ನು ಕೊಟ್ಟಿರಬೇಕು. ಆ ಒಂದು ಸೂಚನೆಯನ್ನು ಚೇರ್ಮನ್ ಅಥವಾ ಸ್ಪೀಕರ್ ಅಲೌ ಮಾಡಬಹುದು, ಇಲ್ಲಾಂದರೆ ರಿಜೆಕ್ಟ್ ಮಾಡಬಹುದು. 2 ಪ್ರಾವಧಾನಗಳು ಸ್ಪೀಕರಿಗೆ ಅಥವಾ ಚೇರ್ಮನಿಗೆ ಇರ್ತವೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕಾಗಿರುವಂತಹ ವಿಷಯ. ಹಾಗೂ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹುಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ಮಾಹಿತಿ, ಈ ಒಂದು 0 ಅವರ್ನ ಪ್ರಾವಧಾನ ಯಾವುದೇ ರೂಲ್ಸ್ ಆಫ್ ಪ್ರೊಸೀಜರ್ನಲ್ಲಿ ಇಲ್ಲ ಅನ್ನುವಂಥದ್ದು. ಈ ಒಂದು 0 ಅವರ್ ಪ್ರಾವಧಾನವನ್ನು ಇನ್ಫಾರ್ಮಲ್ ಆಗಿ ಉಪಯೋಗಿಸಲಾಗುತ್ತದೆ ಆ್ಯಂಡ್ ಇದಕ್ಕೆ ಯಾವುದೇ 10 ದಿನಗಳ ಅಡ್ವಾನ್ಸ್ ನೋಟಿಸ್ನ ಅವಶ್ಯಕತೆ ಇಲ್ಲ. ಸೊ ಆ ದಿನ 10 ಗಂಟೆಯ ಒಳಗಡೆ, ಬೆಳಗ್ಗೆ 10 ಗಂಟೆ ಒಳಗಡೆ ಸಿಟ್ಟಿಂಗ್ ಶುರು ಆಗೋಕ್ಕಿಂತ ಮುಂಚೆ ಸ್ಪೀಕರ್ ಅಥವಾ ಚೇರ್ಮನಿಗೆ ಇನ್ಫಾರ್ಮ್ ಮಾಡಿದರೆ ಸಾಕು. ಅದರ ಬೇಸಿಸ್ ಮೇಲೆ ಸ್ಪೀಕರ್ ಅಥವಾ ಚೇರ್ಮನ್ ಅದನ್ನು ಅಲೌ ಮಾಡಬಹುದು, ಇಲ್ಲ ಅಂದರೆ ರಿಜೆಕ್ಟ್ ಮಾಡುವಂತಹ ಪ್ರಾವಧಾನವಿರುತ್ತದೆ. ಮುಂದಿನ ಆರ್ಟಿಕಲ್, ಲ್ಯಾಂಡ್ ಯೂಸ್ ಚೇಂಜ್ ಡಿಸ್ರಪ್ಟೆಡ್ ಕಿನ್ನೌರ್ಸ್ ಎಕಾಲಜಿ ಅನ್ನುವಂತಹ ಮಾಹಿತಿಯನ್ನು ಒಂದು ಸ್ಟಡಿಯಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮುಖ್ಯವಾದ ವಿಷಯ, ಹಿಮಾಚಲ್ ಪ್ರದೇಶದಲ್ಲಿ ಇರುವಂತಹ ಕಿನ್ನೌರ್ ಅನ್ನುವಂತಹ ಜಾಗದಲ್ಲಿ 9 ಜನ ಟ್ರಾವೆಲರ್ಸ್ ಲ್ಯಾಂಡ್ಸ್ಲೈಡಿಂದಾಗಿ ಅಥವಾ ಪ್ರವಾಸಿಗರು ಲ್ಯಾಂಡ್ಸ್ಲೈಡ್ ಅಥವಾ ಭೂಕುಸಿತದಿಂದಾಗಿ ಸಾವನ್ನಪ್ಪಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿರುತ್ತದೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 3 ಎನ್ವೈರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಯಾಕೆ ಹಿಮಾಚಲ್ ಪ್ರದೇಶ ಅಥವಾ ಹಿಮಾಲಯನ್ ರೀಜನ್ನಲ್ಲಿ ಹೆಚ್ಚಿನ ಭೂಕುಸಿತ ಅಥವಾ ಲ್ಯಾಂಡ್ಸ್ಲೈಡನ್ನು ಕಾಣುವಂತಹ ಕಾರಣಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇದಾಗಿ ಇಲ್ಲಿ ಆಗ್ತಾ ಇರುವಂತಹ ಹೆಚ್ಚಿನ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಯಿಂದಾಗಿರಬಹುದು, ಎರಡನೇದು ಅಫಾರೆಸ್ಟ್ರೇಷನ್ನಿಂದನೂ ಇಲ್ಲಿನ ಎಕಾಲಜಿ ಬದಲಾಗ್ತಾ ಇದೆ ಆ್ಯಂಡ್ ಆ ಒಂದು ಎಕಾಲಜಿಯ ಬದಲಾವಣೆಯಿಂದಾಗಿ ಹೆಚ್ಚು ಭೂಕುಸಿತವಾಗುವಂತಹ ಕಾರಣಗಳು ಆಗ್ತಾ ಇರುವಂಥದ್ದು. ಸೊ ಯಾವುದೇ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಒಂದಿಷ್ಟು ಮರಗಿಡಗಳನ್ನು, ಕಾಡನ್ನು ನಾಶ ಮಾಡುವಂತಹ ಕೆಲಸ ಮುಂದಾಗುತ್ತದೆ. ಆ ಒಂದು ಸಮಸ್ಯೆಯನ್ನು
ಒಂದು ಸರಿಪಡಿಸೋದಕ್ಕೋಸ್ಕರ ಅಫಾರೆಸ್ಟ್ರೇಷನ್ ಎಷ್ಟು ಗಿಡಗಳನ್ನು ಕಡಿತಿದ್ದೀರೋ ಬೇರೊಂದು ಜಾಗದಲ್ಲಿ ಅಷ್ಟು ಗಿಡಗಳನ್ನು ಹಾಕಬೇಕು ಅನ್ನುವಂತಹ ಪ್ರಾವಧಾನವಿರುವಂಥದ್ದು. ಆದರೆ ಈ ಒಂದು ರೀಜನ್ನಲ್ಲಿ ಆಗ್ತಾ ಇರುವಂತಹ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗಳು, ಅದರಲ್ಲೂ ಮುಖ್ಯವಾಗಿ ಫೋಸಿಲ್ ಫ್ಯೂಲ್ಸಿಂದ ದೂರ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಹೈಡ್ರೋ ಪವರ್ ಅಂದರೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರಬಹುದು, ಆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನಿಗೆ ಏನೆಲ್ಲ ಗಿಡಗಳನ್ನು ಕಡಿತಾ ಇದ್ದಾರೋ ಅದಕ್ಕೆ ಕಂಪನ್ಸೇಟರಿ ಅಫಾರೆಸ್ಟ್ರೇಷನ್ನು ಏನು ಮಾಡಲಾಗ್ತಿದೆಯೋ ಅದರಲ್ಲೂ ಸಹ ಹೆಚ್ಚಿನ ಸಮಸ್ಯೆಗಳನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಎರಡು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಯಲ್ಲಿ ಮುಖ್ಯವಾಗಿ ಏನೆಲ್ಲ ಡೈನಮೈಟನ್ನು ಉಪಯೋಗಿಸಲಾಗುತ್ತದೆ ಬ್ಲಾಸ್ಟಿಂಗೋಸ್ಕರ, ಅಲ್ಲಿ ಟನಲ್ಸ್ ಕಟ್ಟೋದಕ್ಕೋಸ್ಕರ ಆಗಿರಬಹುದು, ಅಥವಾ ಯಾವುದಾದ್ರೂ ಕನ್ಸ್ಟ್ರಕ್ಷನ್ಗೆ ಬೇಕಾದಾಗ ಭೂಮಿಯನ್ನು ಸಮಪಡಿಸುವಂತಹ ಕಾರ್ಯಕ್ರಮಕ್ಕೆ ಡೈನಮೈಟ್ ಏನು ಉಪಯೋಗಿಸಲಾಗ್ತಿದೆಯೋ ಇದು ಹೆಚ್ಚಿನ ಫ್ರೀಕ್ವೆನ್ಸಿಯಲ್ಲಿ ಉಪಯೋಗವಾಗ್ತಾ ಇರುವಂಥದ್ದು ಕಾರಣಕ್ಕೆ ನಾವು ಭೂಕುಸಿತ ಹೆಚ್ಚು ಕಾಣ್ತಾ ಇರುವಂಥದ್ದು ಅನ್ನೋದು. ಸೊ ಏನು ಅಫಾರೆಸ್ಟ್ರೇಷನ್ನು ಮಾಡಲಾಗ್ತಿದೆಯೋ ಅದರಿಂದಲೂ ಹೆಚ್ಚಿನ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಯಾಕಂದರೆ ಸುಮಾರು 10% ಗಿಡದ ಸಸಿಗಳು ಏನು ಅಫಾರೆಸ್ಟ್ರೇಷನಲ್ಲಿ ಉಪಯೋಗಿಸ್ತಿದ್ದಾರೋ ಅವು ಯಾವುದಾದ್ರೂ ಒಂದು ಕಾರಣಕ್ಕೆ ಬಹಳ ಬೇಗ ಸತ್ತು ಹೋಗ್ತಾ ಇದ್ದಾವೆ, ಮತ್ತು ಯಾವ ಸಸಿಗಳು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವೋ ಅವುಗಳ ನಡುವೆ ಇರುವಂತಹ ಎಕಾಲಜಿಕಲಿ ಒಂದು ಕಾನ್ಸೆಪ್ಟ್ ಇದೆ, ಇಂಟರ್ ಸ್ಪೀಸೀಸ್ ಕಾನ್ಫ್ಲಿಕ್ಟ್ ಅಂತ. ಸೊ ಸ್ಪೀಷೀಸ್ಗಳ ನಡುವೆ ಆಗುವಂತಹ ಕಾಂಪಿಟೇಷನ್ನಿಂದಾಗಿ ಒಬ್ರಿಗೊಬ್ಬರು ಸಿಗುವಂತಹ ಆಹಾರ, ನೀರು, ಆ ಹೊಡೆದಾಟದಿಂದಾಗಿ ಒಂದಿಷ್ಟು ಸಸಿಗಳು ಸಾಯುವಂಥದ್ದಾಗಿರಬಹುದು, ಹಾಗೂ ವೈಲ್ಡ್ ಫೈರ್ಸ್, ಬೆಂಕಿ ಹಚ್ಚುವಂಥ ಕಾಡ್ಗಿಚ್ಚು ಅಂತ ಏನು ಕರಿತೀವೋ ಅದಾಗಿರಬಹುದು, ಹಾಗೂ ಭೂಕುಸಿತದಿಂದಾಗಿ ಒಂದಿಷ್ಟು ಗಿಡ ಮರಗಳು ನಾಶವಾಗ್ತಿರುವಂಥದ್ದು. ಇವೆಲ್ಲ ಕಾರಣಗಳಿಂದಾಗಿ ಏನೆಲ್ಲ ಅಫಾರೆಸ್ಟ್ರೇಷನ್ಗೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವೋ ಅದರಿಂದಲೂ ಈ ರೀಜನ್ನಲ್ಲಿ ಯಾವುದೇ ಲಾಭ ಪಡೆಯಲು ಸಾಧ್ಯವಾಗ್ತಿಲ್ಲ. ಆ್ಯಂಡ್ ಮುಖ್ಯವಾಗಿ ಈ ರೀಜನ್ನ ಎಕಾಲಜಿ ಬಹಳ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಇವಾಗಾದರೂ ಸರ್ಕಾರ ಕಿನ್ನೌರ್ನಲ್ಲಿ ಆದಂತಹ ದುರ್ಘಟನೆಯನ್ನು ಅರ್ಥೈಸ್ಕೊಂಡು ಈ ಒಂದು ರೀಜನನ್ನು ಸ್ಟೆಬಿಲಿಟಿ ಕಡೆಗೆ ಹೋಗೋದಕ್ಕೋಸ್ಕರ ಬಿಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಹಿಂದಿನ ಆರ್ಟಿಕಲಲ್ಲಿ ನಾವು ಹಿಮಾಚಲ್ ಪ್ರದೇಶ್ ಕಿನ್ನೌರ್ನಲ್ಲಿ ಆದಂತಹ ಅವಘಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿದ್ವಿ. ಅದರ ಬಗ್ಗೆಯೇ ಈ ಒಂದು ಆರ್ಟಿಕಲ್ನಲ್ಲಿ ಅನಾಲಿಸಿಸ್ ಅಥವಾ ಎಡಿಟೋರಿಯಲನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ವೂಂಡೆಡ್ ಮೌಂಟೇನ್ಸ್ ಅಂತ ಹೇಳಿ, ವೂಂಡೆಡ್ ಅಂತಂದರೆ ಗಾಯಗೊಂಡಂತಹ ಪರ್ವತಗಳು ಅಂತ ಹೇಳ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಯು ನಮಗೆ GS ಪೇಪರ್ 3 ಎನ್ವೈರ್ಮೆಂಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಆ್ಯಂಡ್ ಹಿಂದೆ ಆರ್ಟಿಕಲಲ್ಲೂ ನಾನು ಹೇಳಿದೆ, ಕಿನ್ನೌರ್ ಅನ್ನುವಂತಹ ಜಾಗದಲ್ಲಿ ಸುಮಾರು 9 ಪ್ರವಾಸಿಗರು ಆದಂತಹ ಭೂಕುಸಿತದಿಂದಾಗಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ಅನ್ನುವಂಥದ್ದು. ಭೂಕುಸಿತದಿಂದಾಗಿ ಉರುಳಿ ಬರ್ತಾ ಇರುವಂತಹ ಕಲ್ಲುಗಳು, ಉದಾಹರಣೆಗೆ ಅಲ್ಲಿ ಒಂದು ಬ್ರಿಡ್ಜು ಸಹ ಕಡ್ಡಿಪಟ್ಟಿಗೆ ಹೆಂಗೆ ತುಳಿದು ಹಾಕ್ಬೋದು ಹಾಗೆ ಆ ಬ್ರಿಡ್ಜು ಸಹ ಮುರಿದು ಹೋಗಿರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಪ್ರವಾಸಿಗರಿಗೆ ಅಲ್ಲಿ ಬಹಳ ಕಷ್ಟವಾಗುತ್ತದೆ. ಮೊದಲನೇದು, ಯಾಕಂದರೆ ಅವ್ರು ವ್ಯಾನಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಏನಾಗುತ್ತದೆ ಅಂತ. ಅದಲ್ಲದೆ ಅಲ್ಲಿ ಇರುವಂತಹ ಜನರ ಜೀವಕ್ಕೂ ತುಂಬ ಹಾನಿಯಾಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಯಾವ ಕಾರಣಗಳಿಗೆ ಲ್ಯಾಂಡ್ಸ್ಲೈಡ್ಸು ಅಥವಾ ಭೂಕುಸಿತ ಅಲ್ಲಿ ಆಗ್ತಾ ಇದೆ, ಅಲ್ಲಿನ ಎಕಾಲಜಿ ಇಷ್ಟೊಂದು ಹೊಡೆತ ಬೀಳಲು ಕಾರಣವೇನು ಅಂತ ನೋಡಿದಾಗ ಅಲ್ಲಿ ಹೆಚ್ಚು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಸ್ಯಾಂಕ್ಷನ್ ಮಾಡಿ ಕಟ್ತಾ ಇರುವಂಥದ್ದು ಮುಖ್ಯ ಕಾರಣ ಅನ್ನುವಂಥದ್ದು ಹಿಂದಿನ ಆರ್ಟಿಕಲಲ್ಲೇ ನಾವು ನೋಡಿದ್ವಿ. ಹಾಗೂ ಅಫಾರೆಸ್ಟ್ರೇಷನ್, ಏನೆಲ್ಲ ಗಿಡಗಳನ್ನು ಕಡಿತಾ ಇದ್ದಾರೋ ಅವುಗಳನ್ನು ಸರಿಪಡಿಸಲು, ಕಂಪನ್ಸೇಟ್ ಮಾಡಲು ಬೇರೆ ಕಡೆ ಗಿಡಗಳು ಹಾಕ್ತಾ ಇರುವಂಥದ್ದು ಉಳ್ಕೋತಾ ಇಲ್ಲ. ಈ ಒಂದು ಎಕಾಲಜಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಂದಾಗಿ ಫ್ಲ್ಯಾಶ್ ಫ್ಲಡ್ಸ್ ಆಗಿರಬಹುದು, ಲ್ಯಾಂಡ್ಸ್ಲೈಡ್ಸ್ ಆಗಿರಬಹುದು, ಅರ್ಥಕ್ವೇಕ್ಸ್ ಆಗಿರಬಹುದು, ಕ್ಲೌಡ್ ಬರ್ಸ್ಟ್ ಆಗಿರಬಹುದು, ಇವೆಲ್ಲವೂ ನ್ಯಾಚುರಲ್ ಡಿಸಾಸ್ಟರ್ಗಳು. ಇವುಗಳ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಇರುವಂತಹ ಹೋಮ್ವರ್ಕು. ಕ್ಲೌಡ್ ಬರ್ಸ್ಟ್ ಅಂದರೆ ಏನು, ಫ್ಲ್ಯಾಶ್ ಫ್ಲಡ್ಸ್ ಅಂದರೆ ಏನು, ಲ್ಯಾಂಡ್ಸ್ಲೈಡ್ಸ್ ಅಂದರೆ ಏನು, ಹಾಗೂ ಅರ್ಥಕ್ವೇಕ್ ಅಂದರೆ ಏನು, ಈ ಒಂದು ಹೋಮ್ವರ್ಕ್ ತಪ್ಪದೇ ತಾವು ನೋಟ್ ಮಾಡ್ಕೋಬೇಕು ಅಂತ ಹೇಳ್ತಾ, ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎನರ್ಜಿ 2018 ಮತ್ತು 19ರಲ್ಲಿ ಈ ಒಂದು ರಾಜ್ಯದಲ್ಲಿ ಏನೆಲ್ಲ ಎನರ್ಜಿ ಪೊಟೆನ್ಷಿಯಲನ್ನು ಹಾರ್ನೆಸ್ ಮಾಡಬೇಕಾಗಿದೆಯೋ, ಅಂದರೆ 10,547 ಮೆಗಾವಾಟ್ ಏನಿದೆಯೋ ಇದನ್ನು ಡಬಲ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎನರ್ಜಿ ಹೇಳಿತ್ತು. ಬಟ್ ಇದನ್ನು ಡಬಲ್ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿನ ಭೂಮಿಯನ್ನೇ ನಾವು ಮೋಸ ಮಾಡ್ತಾ ಇದ್ದೀವಿ, ಅಲ್ಲಿನ ಭೂಮಿಯನ್ನೇ ನಾವು ಅನ್ಸ್ಟೇಬಲ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾಜೆಕ್ಟ್ಸ್ನ ಕಟ್ಟೋದಕ್ಕೋಸ್ಕರ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನುವಂಥದ್ದನ್ನು ಓವರ್ ಎಸ್ಟಿಮೇಟ್ ಮಾಡಿದಾರೋ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಏನು ನೋಡಬೇಕಿತ್ತೋ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಈ ಪ್ರಾಜೆಕ್ಟ್ನಿಂದಾಗಿ ನಮ್ಮ ದೇಶದಲ್ಲಿ ಗ್ರೀನ್ ಎನರ್ಜಿಯನ್ನು ಸಂಪಾದಿಸಲು ಅಥವಾ ಬೆಳವಣಿಗೆ ಮಾಡಲು ಬಹಳ ಲಾಭವಾಗಲಿದೆ ಅನ್ನುವಂಥದ್ದನ್ನು ಸರ್ಕಾರ ನೋಡಿದೆ. ಆದರೆ ಆ ಲಾಭದ ಜೊತೆಗೆ ಏನು ವಿನಾಶ ಬರಲಿದೆ ಅನ್ನುವಂಥದ್ದನ್ನು ಸರ್ಕಾರ ಸ್ಟಡಿ ಮಾಡಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳುವಂಥದ್ದು. ಸೊ ನ್ಯಾಚುರಲ್ ಏನು
ಎಕೋಸಿಸ್ಟಮ್ ಇದೆ ಅದನ್ನು ಕಾಪಾಡುವಂತಹ ಅವಶ್ಯಕತೆ ಇದ್ದು ಹಿಮಾಲಯನ್ ಸ್ಟೇಟ್ಸ್ಗಳಲ್ಲಿ ಈಗ ಈ ಒಂದು ಮಾಹಿತಿಯ ಬಗ್ಗೆ ಸೀರಿಯಸ್ ಆಗಿ ಆಲೋಚಿಸದೇ ಇದ್ದಿದ್ದಲ್ಲಿ ಅಲ್ಲಿ ಇನ್ನೂ ಹೆಚ್ಚಿನ ಜೀವಹಾನಿಗೆ ಕಾರಣವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಅನ್ ಎಮಿಗ್ರೇಷನ್ ಬಿಲ್ ದಟ್ ಡಸ್ ನಾಟ್ ಗೋ ಫಾರ್ ಎನಫ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಜೂನ್ 2021 ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ MEA ಅಂತ ಏನು ಕರಿತೀವೋ ಎಮಿಗ್ರೇಷನ್ ಬಿಲ್ 2021 ಜಾರಿಗೆ ತರಲು ಮುಂದಾಗಿತ್ತು. ಸೊ ಈ ಒಂದು ಎಮಿಗ್ರೇಷನ್ ಬಿಲ್ನ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಾವಧಾನಗಳು ಇದರಲ್ಲಿ ಮಾಡಲಾಗಿದೆ ಹಾಗೂ ಏನೆಲ್ಲ ವಿಷಯಗಳ ಮೇಲೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇತ್ತು ಅನ್ನುವಂತಹ ಮಾಹಿತಿಯ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡಲಿರುವಂತಹ ಮಾಹಿತಿಯಾಗಿರುತ್ತದೆ. ಯಾಕೆ ಎಮಿಗ್ರೇಷನ್ ಬಿಲ್ನ ಬಗ್ಗೆ ಮೊದಲನೇದಾಗಿ ಮಾತಾಡ್ತಿದ್ದೀವಿ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಯಾಕೆ ಎಮಿಗ್ರೇಷನ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಸೂದೆ ಅವಶ್ಯಕತೆ ಇದೆ ಅಂತ ನೋಡಿದಾಗ, ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮಾಡಿದಂತಹ ಇನ್ವೆಸ್ಟಿಗೇಷನನ್ನು ಮೈಗ್ರೆಂಟ್ ವರ್ಕರ್ಸಿಗೆ ಸಂಬಂಧಿಸಿದಂತೆ ನೋಡಿದಾಗ, ಮೈಗ್ರೆಂಟ್ ವರ್ಕರ್ಸ್ ಅಂತಂದರೆ ಮೈಗ್ರೆಂಟ್ಸ್ 2 ರೀತಿಯ ಮೈಗ್ರೆಂಟ್ಸ್ಗಳಿರ್ತಾರೆ. ಒಂದು ಇಂಟರ್ನಲ್ ಮೈಗ್ರೆಂಟ್ಸ್ ಇರ್ತಾರೆ, ಇನ್ನೊಂದು ಎಕ್ಸ್ಟರ್ನಲ್ ಮೈಗ್ರೆಂಟ್ಸ್. ಇಂಟರ್ನಲ್ ಮೈಗ್ರೆಂಟ್ಸ್ ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ವಲಸೆ ಹೋಗುವಂಥದ್ದು, ಕೆಲಸ ಹುಡ್ಕೊಂಡು ಹಾಗೂ ರಾಜ್ಯ ಅಥವಾ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ, ಉದಾಹರಣೆಗೆ ಸೌದಿ ಅರೇಬಿಯಾ, ಕತಾರು, US, ಕೆನಡಾ, ಹೀಗೆ ಸಿಂಗಾಪುರು, ಫಿಲಿಪೈನ್ಸ್, ಇಲ್ಲೆಲ್ಲ ಜನ ಕೆಲಸಕ್ಕೆ ಅಥವಾ ಕೆಲಸದ ಹುಡುಕಾಟದಲ್ಲಿ ಒಳ್ಳೆಯ ಪೇ ಆಗಿರಬಹುದು, ಒಳ್ಳೆಯ ಡೀಸೆಂಟ್ ಲಿವಿಂಗ್ಗೋಸ್ಕರ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಆದರೆ ಈ ಒಂದು ಮೈಗ್ರೆಂಟ್ ವರ್ಕರ್ಸ್ಗಳು ಏನು ಎಕ್ಸ್ಟರ್ನಲ್ ಹೋಗ್ತಾ ಇದ್ದಾರೋ ಇವರ ಮೇಲೆ ಆಗ್ತಾ ಇರುವಂತಹ ಶೋಷಣೆ, ಎಕ್ಸ್ಪ್ಲಾಯ್ಟೇಟಿವ್ ವರ್ಕ್ಸು ತುಂಬ ಜಾಸ್ತಿ ಇದ್ದಾವೆ ಅನ್ನುವಂಥದ್ದು. ಅವೆಲ್ಲದರಲ್ಲಿ ಯಾವೆಲ್ಲ ಎಕ್ಸ್ಪ್ಲಾಯ್ಟೇಟಿವ್ ವರ್ಕ್ಸ್ ಅಂತಂದರೆ, ಮೊದಲನೇದಾಗಿ ಇವರ ಮೇಲೆ ತಗೊಳ್ಳುವಂತಹ ರಿಕ್ರೂಟ್ಮೆಂಟ್ ಚಾರ್ಜಸ್, ಅಂದರೆ ತಮ್ಮನ್ನು ಕೆಲಸಕ್ಕೆ ತಗೋಬೇಕು ಅಂತಂದರೆ ಅದಕ್ಕೆ ಒಂದಿಷ್ಟು ಚಾರ್ಜಸ್ ಇರ್ತವೆ. ಹಾಗೂ ಕಾಂಟ್ರಾಕ್ಟ್ ಏನು ಸೈನ್ ಮಾಡ್ತಾ ಇದ್ದಾರೋ ಅದನ್ನು ಮತ್ತೆ ಯಾವ ಸಮಯದಲ್ಲಾದರೂ ಬದಲಾಯಿಸುವಂತಹ ಪ್ರಾವಧಾನ. ಡಿಸೆಪ್ಷನ್, ಹೇಳೋದೇ ಒಂದು ಅಲ್ಲಿ ಇರೋದೇ ಒಂದು ಆಗಿರುತ್ತದೆ ಅನ್ನುವಂತಹ ಸಂದರ್ಭಗಳು ಬಹಳಷ್ಟು ಪಿಕ್ಚರ್ಗಳಲ್ಲಿ ಬಹಳಷ್ಟು ವ್ಯಕ್ತಿಗಳಿಂದ ನಾವು ಕೇಳಿರ್ತೀವಿ. ಹಾಗೂ ಇವರ ಪಾಸ್ಪೋರ್ಟ್ಸ್ಗಳನ್ನು ಅಲ್ಲಿ ಹೋದ ಕೂಡಲೇ ಕಸ್ಕೊಂಡ್ಬಿಟ್ಟು ಅವರನ್ನು ಆ ದೇಶದಲ್ಲಿ ಆಳಾಗಿ ಕೆಲಸ ಮಾಡಿಕೊಳ್ಳುವಂಥದ್ದು, ಸರಿಯಾದ ಸಮಯದಲ್ಲಿ ಅವರಿಗೆ ಸ್ಯಾಲ್ರಿಯನ್ನು ಕೊಡದೇ ಇರುವಂಥದ್ದು, ಅಲ್ಲಿ ಅವರಿಗೆ ಇರಲು ಕೊಡುವಂತಹ ಪುವರ್ ಲಿವಿಂಗ್ ಕಂಡೀಷನ್. ಬಹಳಷ್ಟು ದುಬೈ ಮತ್ತು ಕತಾರ್ನಲ್ಲಿ ಒಂದಿಷ್ಟು ಸೀಕ್ರೆಟ್ ಕ್ಯಾಮ್ರಾಗಳಿಂದಾಗಿ ಅಲ್ಲಿ ಹೇಗೆ ವಲಸಿಗರು ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಪರಿಸ್ಥಿತಿ ತುಂಬ ದಾರುಣವಾಗಿರುವಂತಹ ಸನ್ನಿವೇಶಗಳನ್ನು ನಾವು ನೋಡಿರುವಂಥದ್ದು. ಹಾಗೂ ಅಲ್ಲಿನ ಲೋಕಲ್ಸ್ಗಳಿಗೆ ಕಂಪೇರ್ ಮಾಡಿದರೆ ಭಾರತೀಯರನ್ನಾಗಿರಬಹುದು, ಹೊರದೇಶದಿಂದ ಬರುವಂಥವರನ್ನು ಬೇರ್ಪಡಿಸಿ ನೋಡಲಾಗುತ್ತದೆ, ಅಂದರೆ ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಆಗುತ್ತದೆ. ಇವೆಲ್ಲ ಸಮಸ್ಯೆಗಳು ನಾವು ಇವತ್ತು ಎಮಿಗ್ರೇಷನ್ ಅಥವಾ ಮೈಗ್ರೆಂಟ್ ವರ್ಕರ್ಸಲ್ಲಿ ಕಾಣುವಂತಹ ವಿಷಯವಾಗಿರುತ್ತದೆ. ಉದಾಹರಣೆಗೆ ಅರಬ್ ಗಲ್ಫ್ ಸ್ಟೇಟ್ಸು, ವೆಸ್ಟ್ ಏಷ್ಯಾಗಳಲ್ಲಿ ಎಷ್ಟೋ ಮೈಗ್ರೆಂಟ್ ವರ್ಕರ್ಸು ಸತ್ತಿರೋದನ್ನು ಹಾರ್ಟ್ ಅಟ್ಯಾಕ್ ಮತ್ತು ಬೇರೆ ಕಾರಣ ಅಥವಾ ಮೆಡಿಕಲ್ ರೀಸನ್ಸನ್ನು ಕೊಟ್ಟು ಅವರನ್ನು ದೇಶದಿಂದ ಹೊರ ಕಳಿಸುವಂಥದ್ದು. ಆದರೆ ಅಲ್ಲಿ ಆಗಿರೋಂತಹ ಸನ್ನಿವೇಶವೇ ಬೇರೆ ಆಗಿರುತ್ತದೆ ಅನ್ನುವಂಥದ್ದು. ಸೊ ಲೇಬರ್ ಮೈಗ್ರೇಷನ್ ಏನಿದೆ ಇದು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಎಮಿಗ್ರೇಷನ್ ಆ್ಯಕ್ಟ್ 1983 ಅಡಿಯಲ್ಲಿ ನೋಡಿಕೊಳ್ಳಲಾಗುವಂಥದ್ದು. ಸೊ ಈ ಒಂದು ಆ್ಯಕ್ಟ್ನಲ್ಲಿ ಅಷ್ಟು ಪ್ರಾವಧಾನಗಳು ಲೇಬರ್ಸಿಗೆ ಸಂಬಂಧಿಸಿದಂತೆ, ಹೈರಿಂಗಿಗೆ ಸಂಬಂಧಿಸಿದಂತೆ ನಡೀದೇ ಇರುವಂತಹ ಕಾರಣಕ್ಕೆ ಈ ಒಂದು ಹೊಸ ಬಿಲ್ಲನ್ನು ಜಾರಿಗೆ ತರ್ತಾ ಇರುವಂಥದ್ದು. ಸೊ ಈ ಒಂದು ಎಮಿಗ್ರೇಷನ್ ಆ್ಯಕ್ಟ್ 1983 ಅಡಿಯಲ್ಲಿ ಗವರ್ಮೆಂಟ್ ಸರ್ಟಿಫೈಡ್ ರಿಕ್ರೂಟಿಂಗ್ ಏಜೆನ್ಸೀಸ್ಗಳನ್ನು ಸರ್ಕಾರ ಸಶಕ್ತಗೊಳಿಸುತ್ತದೆ, ಹೊರಗಡೆ ಹೋಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಹೈರ್ ಮಾಡುವಂಥದ್ದು. ಸೊ ಗವರ್ಮೆಂಟ್ ಸರ್ಟಿಫೈಡ್ ರಿಕ್ರೂಟಿಂಗ್ ಏಜೆಂಟ್ಸ್ಗಳು ಈ ಒಂದು ಬಿಲ್ನ ಅಡಿಯಲ್ಲಿ ಪ್ರಾವಧಾನ ಮಾಡಿರುವಂಥದ್ದು. 2ನೇ ಹಂತದಲ್ಲಿ ಆ ಏಜೆಂಟ್ಸ್ಗಳು ಏನು ಹೈರ್ ಮಾಡ್ತಿದ್ದಾರೋ ಅವರು ಯಾರು ಕೆಲಸಕ್ಕೆ ಜನರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ದಾರೋ ಅವರ ಬಗ್ಗೆ ಹೆಚ್ಚಿನ ಇನ್ವೆಸ್ಟಿಗೇಷನನ್ನು ಮಾಡಬೇಕಾಗಿರುವಂಥದ್ದು. ಹಾಗೆ 3ನೇ ಹಂತದಲ್ಲಿ ರಿಕ್ರೂಟ್ಮೆಂಟ್ ಚಾರ್ಜಸ್ ಅಂತ ಹೇಳಿದೆ. ಸೊ ಅದನ್ನು ಸರ್ವಿಸ್ ಫೀ ಅಂತ ಏನು ಕರೆಯಲಾಗುತ್ತದೆಯೋ ಅದರ ಮೇಲೆ ಒಂದಿಷ್ಟು ಕ್ಯಾಪ್, ಅಂದರೆ ಎಷ್ಟು ಕಲೆಕ್ಟ್ ಮಾಡಬಹುದು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡುವಂತಹ ವಿಷಯವನ್ನು ಇಟ್ಟಿರುವಂಥದ್ದು. ಹಾಗೆ ಏನೆಲ್ಲ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಇದ್ದಾವೋ, ವರ್ಕರ್ಸ್ದು ಎಂಪ್ಲಾಯ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದಾವೋ ಅವುಗಳನ್ನೆಲ್ಲ ರಿವ್ಯೂ ಮಾಡುವಂತಹ ಸರ್ವಿಸಸ್ಸು ಸಹ ಸರ್ಕಾರದ ಮೇಲೆ ಹಾಕಿರುವಂಥದ್ದು ಈ ಇಮಿಗ್ರೇಷನ್ ಆ್ಯಕ್ಟ್ 1983 ಅಡಿಯಲ್ಲಿ ಅನ್ನುವಂಥದ್ದು. ಹಾಗಾದರೆ ಎಮಿಗ್ರೇಷನ್ ಆ್ಯಕ್ಟ್ 2021 ಏನೆಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು 2ನೇ ಹಂತದಲ್ಲಿ ನೋಡೋಣ. ಸೊ 2ನೇ ಹಂತದಲ್ಲಿ ಎಮಿಗ್ರೇಷನ್
ಆ್ಯಕ್ಟ್ 2021 ಅಡಿಯಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ಹೆಲ್ಪ್ ಡೆಸ್ಕ್ ಮತ್ತು ವೆಲ್ಫೇರ್ ಕಮಿಟಿಯ ರಚನೆಯನ್ನು ಮಾಡಲಾಗುತ್ತದೆ. ಈ ಹೆಲ್ಪ್ ಡೆಸ್ಕ್ ಮತ್ತು ವೆಲ್ಫೇರ್ ಕಮಿಟಿ ಲೇಬರ್ಸಿಗೆ ಇರುವಂತಹ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ನೋಡಿಕೊಳ್ಳೋದಕ್ಕೋಸ್ಕರ ಈ ಒಂದು ಹೊಸ ಪಾಲಿಸಿ ಅಡಿ ಮಾಡಲಾಗಿರುವಂಥದ್ದು. ಹಾಗೂ ಯಾರೆಲ್ಲ ಮೈಗ್ರೆಂಟ್ಸ್ಗಳು ಹೊರದೇಶಕ್ಕೆ ಹೋಗೋದಕ್ಕಿಂತ ಮುನ್ನ ಅವರಿಗೆ ಡಿಪಾರ್ಚರ್ ಬ್ರೀಫಿಂಗನ್ನು ಮಾಡಬೇಕು. ಅಂದರೆ ಆ ದೇಶದಲ್ಲಿ ಏನು ಪರಿಸ್ಥಿತಿ ಇರುತ್ತದೆ, ಅಲ್ಲಿ ಹೋದ್ಮೇಲೆ ಹೇಗಿರಬೇಕು, ಅಲ್ಲಿ ಏನೆಲ್ಲ ಸಮಸ್ಯೆಗಳು ಅವರಿಗೆ ಎದುರಾಗುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಸಹ ಇದರಲ್ಲಿ ಪ್ರಾವಧಾನವನ್ನು ಕೊಟ್ಟಿರುವಂಥದ್ದು. ಮತ್ತು ಯಾರು ಬ್ರೋಕರ್ಸು, ಏಜೆಂಟ್ಸ್ಗಳು ಈ ಒಂದು ಮೈಗ್ರೆಂಟ್ ಲೇಬರ್ಸನ್ನು ಹೈರ್ ಮಾಡಿ ಹೊರದೇಶಕ್ಕೆ ಕಳಿಸ್ತಾ ಇದ್ದಾರೋ ಅವರ ಮೇಲೆ ಅಕೌಂಟಬಿಲಿಟಿಯನ್ನು ಹೆಚ್ಚಿಸ್ತಾ ಇರುವಂಥದ್ದು. ಹಾಗೂ ಯಾರು ಮಧ್ಯಸ್ಥಿಕೆ ಕೆಲಸವನ್ನು ಮಾಡ್ತಾರೋ ಅವರ ಮೇಲೂ ಸಹ, ಇಂಟರ್ಮೀಡಿಯೇಟರೀಸ್ ಅಂತ ಕರಿತೀವಿ, ಅವರ ಮೇಲೂ ಸಹ ಅಕೌಂಟಬಿಲಿಟಿಯನ್ನು ಇದರಲ್ಲಿ ಹೆಚ್ಚಿಸ್ತಾ ಇರುವಂಥದ್ದು. ಈ ಪ್ರಾವಧಾನಗಳನ್ನು ಮುಖ್ಯವಾಗಿ ಹೊಸ ಬಿಲ್ಲಲ್ಲಿ ನಾವು ಕಾಣ್ತಾ ಇದ್ದೀವಿ. ಏನು ಈ ಒಂದು ಬಿಲ್ನ ಉದ್ದೇಶ ಏನಾಗಿದೆ ಅಂತ ನೋಡಿದಾಗ, ಮೊದಲನೇದಾಗಿ ಏನೆಲ್ಲ ಪ್ರಾವಧಾನಗಳು ನಮ್ಮ ನಾಗರಿಕರಿಗೆ ಬೇರೆ ದೇಶದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮೋಸ ಮಾಡ್ತಾ ಇದ್ದಾರೋ ಅಥವಾ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೋ ಅದನ್ನು ತಡೆ ಹಿಡಿಯುವಂಥದ್ದು ಮೊದಲನೇದು. ಉದಾಹರಣೆಗೆ ಫಿಲಿಪೀನ್ಸ್ ಎಕ್ಸ್ಪ್ಲಿಸಿಟ್ಲಿ ಹ್ಯೂಮನ್ ರೈಟ್ಸಿಗೆ ಸಂಬಂಧಿಸಿದಂತೆ ಫಿಲಿಪಿನೋ ವರ್ಕರ್ಸಿಗೆ ಕೊಟ್ಟಂತಹ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಆಗಿರಬಹುದು, ಡಿಗ್ನಿಟಿ ಆಗಿರಬಹುದು, ಅದು ಮುಖ್ಯವಾಗಿ ತೋರಿಸಿಕೊಡುತ್ತದೆ ಹೇಗೆ ಬೇರೆ ರಾಷ್ಟ್ರಗಳಲ್ಲಿ ಈ ಒಂದು ವರ್ಕರ್ಸಿಗೆ ಪ್ರೊಟೆಕ್ಷನನ್ನು ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೆ ಯಾರೆಲ್ಲ ಮ್ಯಾನ್ ಪವರ್ ಏಜೆನ್ಸೀಸ್ ಅಥವಾ ಏಜೆಂಟ್ಸ್ಗಳನ್ನು ಬಗ್ಗೆ ನಾವು ಏನು ಮಾಡಿದ್ವೋ ಅವರು ಸರ್ವಿಸ್ ಫೀಸನ್ನು ಏಜೆಂಟ್ಸ್ಗಳು ಏನು ತಗೋಬೇಕೋ ಅದರ ಮೇಲೆ ಲಿಮಿಟೇಷನನ್ನು ಹಾಕಲಾಗ್ತಾ ಇರುವಂಥದ್ದು. ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಏಜೆನ್ಸೀಸ್ ಕನ್ವೆನ್ಷನ್ ನಂಬರ್ 181. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಏಜೆನ್ಸೀಸ್ ಕನ್ವೆನ್ಷನ್ 181 ಅಡಿಯಲ್ಲಿ ಯಾರೇ ಎಂಪ್ಲಾಯರ್ ಮೈಗ್ರೆಂಟ್ ವರ್ಕರ್ಸನ್ನು ಹೈರ್ ಮಾಡಬೇಕಾದ್ರೆ ಅದಕ್ಕೆ ಆಗುವಂತಹ ರಿಕ್ರೂಟ್ಮೆಂಟ್ ಪೇಮೆಂಟ್ ಏನಿದೆಯೋ ಅಥವಾ ವೀಸಾ ಕಾಸ್ಟು, ಟ್ರಾವೆಲ್ ಕಾಸ್ಟು, ಮೆಡಿಕಲ್ ಎಕ್ಸಾಮು ಮತ್ತು ಬೇರೆ ಸರ್ವಿಸ್ ಚಾರ್ಜಸನ್ನೆಲ್ಲ ಎಂಪ್ಲಾಯರ್ ಕಟ್ಟಬೇಕಾಗಿರುತ್ತದೆ, ಎಂಪ್ಲಾಯಿ ಅಲ್ಲ. ಅಂದರೆ ಮೈಗ್ರೆಂಟ್ ಲೇಬರ್ ಕಟ್ಟಬೇಕಾಗಿರಲ್ಲ. ಆ ಒಂದು ಹಣವನ್ನು ಯಾರು ರಿಕ್ರೂಟ್ ಮಾಡ್ತಿದ್ದಾರೋ ಅವರು ಕಟ್ಟಬೇಕಾಗಿರುತ್ತದೆ. ಆದರೆ ನಮ್ಮ ದೇಶದಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಎಂಪ್ಲಾಯರ್ಸ್ ಮೇಲೆ ಬಿಟ್ಟು ಎಂಪ್ಲಾಯಿಗಳಿಂದ ಫೀಸ್ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಈ ಒಂದು ಹಣ ತುಂಬ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಜನ ಬಡವರು ಅಥವಾ ಮಧ್ಯಮ ವರ್ಗದವರು ಹೊರದೇಶಕ್ಕೆ ಒಳ್ಳೆಯ ಸಂಪಾದನೆ ಅಥವಾ ಡೀಸೆಂಟ್ ಲಿವಿಂಗಿಗೋಸ್ಕರ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ಹೆಚ್ಚಿನ ಹಣ ಸರ್ವಿಸ್ ಫೀಸಲ್ಲೇ ಕಟ್ಟಿದಾಗ ಅವರು ಸಾಲದ ಹೊರೆಗೆ ಒಳಗಾಗ್ತಾರೆ. ಅಲ್ಲಿ ಹೋದ ಮೇಲೆ ಏನೆಲ್ಲ ಬದುಕೋಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ಗಳಿರ್ತಾವೋ ಅವುಗಳನ್ನು ತೊರೆದು ಹಣವನ್ನು ಉಳಿಸಿ ಅವರು ಭಾರತಕ್ಕೆ ಕಳಿಸಬೇಕಾಗಿರುತ್ತದೆ. ಈ ಒಂದು ಸಾಲ ಅಥವಾ ಎಕ್ಸ್ಪ್ಲಾಯ್ಟೇಷನನ್ನು ಪರಿಸ್ಥಿತಿ ತಡೆ ಹಿಡಿಯುವಂತಹ ವಿಷಯದಲ್ಲಿ ಸರ್ಕಾರ ಕೆಲಸ ಮಾಡಬೇಕಿತ್ತು. ಲಿಮಿಟ್ ಮಾಡುವಂತಹ ಪ್ರಾವಧಾನದ ಬದಲಿಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಏಜೆನ್ಸೀಸ್ ಕನ್ವೆನ್ಷನ್ 181 ಅಡಿಯಲ್ಲಿ ಎಂಪ್ಲಾಯರ್ಸ್ ಮೇಲೆ ಬರ್ಡನ್ ಹಾಕಬೇಕಾಗಿತ್ತು. ಏನೆಲ್ಲ ಚಾರ್ಜಸ್ಗಳು ಕಟ್ಟುವ ಅವಶ್ಯಕತೆ ಇದೆಯೋ ಅದನ್ನು ನೋಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಅವರಿಗೆ ಹೊರೆ ಹಾಕುವಂತಹ ವಿಷಯವನ್ನು ಸರ್ಕಾರ ನೋಡಬೇಕಾಗಿತ್ತು ಅನ್ನುವಂಥದ್ದು ಮೊದಲನೇ ವಿರೋಧ ಈ ಒಂದು ಬಿಲ್ನ ಬಗ್ಗೆ ವ್ಯಕ್ತವಾಗ್ತಿರುವಂಥದ್ದು. ಸರ್ವಿಸ್ ಫೀಸ್ ಲಿಮಿಟ್ ಮಾಡೋದು ಬಿಟ್ಟು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಅಡಿಯಲ್ಲಿ ಯಾರು ರಿಕ್ರೂಟ್ ಮಾಡ್ತಿದ್ದಾರೋ ಅವರ ಮೇಲೆ ಈ ಹೊರೆ ಹಾಕಬೇಕಾಗಿತ್ತು. ಎರಡನೆಯ ವಿರೋಧ ಈ ಒಂದು ಬಿಲ್ನ ಬಗ್ಗೆ ವ್ಯಕ್ತವಾಗ್ತಿರುವಂಥದ್ದು, ಯಾರಾದರೂ ಮೈಗ್ರೆಂಟ್ ಲೇಬರರ್ಸು ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡಿದಂತಹ ಪ್ರಾವಧಾನಗಳನ್ನು ಫಾಲೋ ಮಾಡದೇ ಇದ್ದಿದ್ದಲ್ಲಿ ಅವರ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ಹಾಗೂ 50,000 ರೂಪಾಯಿ ಜುರ್ಮಾನೆಯನ್ನು ಹಾಕಲಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಲೇಖಕರು ಹೇಳ್ತಾ ಇರುವಂಥದ್ದು, ಯಾರೆಲ್ಲ ಮೈಗ್ರೆಂಟ್ ಲೇಬರರ್ಸ್ ಇದ್ದಾರೋ ಮೊದಲನೇದಾಗಿ ಇವರಿಗೆ ಹೊರಗೆ ಹೋಗುವಂತಹ ಆಸೆ ಅಥವಾ ಕಾರಣ ಇರುವಂಥದ್ದು ದುಡ್ಡಿನ ಅಭಾವ, ಎರಡನೇದು ಅವರಿಗೆ ಒಳ್ಳೆಯ ಜೀವನ ಆಗುತ್ತದೆ ಅನ್ನುವಂತಹ ಆಸೆ. ಅದಕ್ಕೆ ಬಹಳಷ್ಟು ಏಜೆಂಟ್ಸ್ಗಳು ಅಥವಾ ಮಧ್ಯಸ್ಥಿಕೆ ವಹಿಸುವಂತಹ ಬ್ರೋಕರ್ಸ್ ಏನಿರ್ತಾರೋ ಅವರು ಈ ಮೈಗ್ರೆಂಟ್ ಲೇಬರರ್ಸಿಗೆ ಸುಳ್ಳು ಮಾಹಿತಿ ಅಥವಾ ತಪ್ಪು ಮಾಹಿತಿ ಕೊಟ್ಟು ಫಾರಿನಿಗೆ ಕಳಿಸ್ಬಿಡೋದು, ಯಾಕಂದರೆ ದುಡ್ಡು ಪಡ್ಕೋಬೇಕಲ್ಲ ಕಮಿಷನನ್ನು. ಹಾಗೆ ಹೋದಂತಹ ಮೈಗ್ರೆಂಟ್ ಲೇಬರರ್ ಮೇಲೆ ತಾವು ಜೈಲು ಶಿಕ್ಷೆ ಅಥವಾ ಫೈನ್ ಹಾಕುವಂತಹ ಪ್ರಾವಧಾನದಿಂದಾಗಿ ಆಗಲೇ ಕಷ್ಟದಲ್ಲಿ ಸಿಲುಕಿರುವಂತಹ ಮೈಗ್ರೆಂಟ್ ವರ್ಕರರು ಇನ್ನೂ ಕಷ್ಟಕ್ಕೆ ಸಿಲುಕೋತಾನೆ ಅನ್ನುವಂಥದ್ದು. ಇಲ್ಲಿ ಸರ್ಕಾರ ಏನು ಪ್ರೋಸೆಸ್ ಮಾಡಬೇಕಾಗಿತ್ತೋ, ಯಾವ ರೀತಿಯಲ್ಲಿ ಬರ್ಡನ್ ಯಾರ ಮೇಲೆ ತರುವ ಅವಶ್ಯಕತೆ ಇತ್ತೋ ಅದನ್ನು ಬಿಟ್ಟು ಮೈಗ್ರೆಂಟ್ ಲೇಬರರ್ ಮೇಲೆ ಫೈನು ಮತ್ತು ಜೈಲಿನ ಶಿಕ್ಷೆ ಹಾಕಿದಾಗ
ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಬೇರೆ ರೀತಿಯ ಆಲ್ಟರ್ನೇಟಿವ್ ಸೊಲ್ಯೂಷನನ್ನು ಕಂಡುಕೊಳ್ಳುವಂಥದ್ದು ಒಳ್ಳೆಯದಾಗ್ತಿತ್ತೇ ಹೊರತು ಆಗಲೇ ಕಷ್ಟದಲ್ಲಿ ಇರುವಂತಹ ಮೈಗ್ರೆಂಟ್ ವರ್ಕರ್ಸ್ ಮೇಲೆ ಇನ್ನೂ ಹೆಚ್ಚಿನ ಹೊರೆಯನ್ನು ಹಾಕಲು ಪ್ರಯತ್ನಿಸ್ತಿರುವಂತಹ ಈ ಪ್ರಾವಧಾನದ ಬಗ್ಗೆ ಲೇಖಕರು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ಮೂರನೇ ವಿರೋಧದ ಬಗ್ಗೆ, ಬಹಳಷ್ಟು ಏಜೆನ್ಸಿಗಳು ಭಾರತದಲ್ಲಿ ಇರುವಂಥದ್ದು ಹುಡುಗರನ್ನು ಹೈರ್ ಮಾಡೋದಕ್ಕೋಸ್ಕರ. ಸೊ ಹೆಣ್ಣು ಮಕ್ಕಳನ್ನು ಹೈರ್ ಮಾಡುವಂತಹ ಏಜೆನ್ಸಿಗಳು ಬಹಳ ಕಡಿಮೆ ಇದ್ದಾವೆ. ಆ ಒಂದು ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಾವಧಾನಗಳನ್ನು ಬೇರೆ ದೇಶದಲ್ಲಿ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾಗಿತ್ತು. ಬಹಳಷ್ಟು ಹೆಣ್ಣು ಮಕ್ಕಳನ್ನು ಇನ್ಫಾರ್ಮಲ್ ಸೆಕ್ಟರ್ ಕೆಲಸಕ್ಕೆ ತಗೋತಾರೆ. ಮನೆ ಕೆಲಸಕ್ಕಾಗಿರಬಹುದು ಅಥವಾ ಸೆಕ್ಷುವಲ್ ಆ್ಯಕ್ಟಿಗಾಗಿರಬಹುದು. ಆ ಒಂದು ಹೆಣ್ಣು ಮಕ್ಕಳು ಬೇರೆ ದೇಶಕ್ಕೆ ಹೋದಾಗ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಲೈಂಗಿಕವಾಗಿ ಅಬ್ಯೂಸ್ ಆಗುವಂತಹ ಕೇಸಸ್ಗಳು ಹಾಗೂ ಸಿಚುವೇಶನ್ಗಳು ತುಂಬ ಜಾಸ್ತಿ ಆಗ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಪಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಪಾಲಿಸಿಯಲ್ಲಿ ಒಂದಿಷ್ಟು ಪ್ರಾವಧಾನಗಳನ್ನು ಮಾಡುವ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ಸಹ ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಹೊಸ ಬಿಲ್ಲನ್ನು ತಾವು 1983ರಲ್ಲಿ ಬಂದಂತಹ ಬಿಲ್ಲಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಸರಿಪಡಿಸಲು ತರ್ತಾ ಇರುವಂತಹ ನಿಟ್ಟಿನಲ್ಲಿ ಹೇಗೆ ಇಷ್ಟೆಲ್ಲ ಪ್ರಾವಧಾನಗಳು ಅಥವಾ ಹೇಗೆ ಇಷ್ಟೆಲ್ಲ ಪಾಯಿಂಟ್ಸ್ಗಳು ಸರ್ಕಾರ ಮರೆಯಲು ಸಾಧ್ಯವಿದೆ, ಅದರಲ್ಲೂ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮೇಲೆ ಈ ಒಂದು ಪ್ರಶ್ನೆಯನ್ನು ಲೇಖಕರು ಹಾಕಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಇವ್ಯಾಲ್ಯುವೇಟಿಂಗ್ ಇಂಡಿಯಾಸ್ ಆಪ್ಷನ್ ಇನ್ ಅಫ್ಘಾನಿಸ್ತಾನ್. ಸೊ ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಅಥವಾ ಕ್ರೈಸಿಸ್ ಏನಿದೆ, ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಪ್ರಾವಧಾನಗಳು ಅಥವಾ ಆಪ್ಷನ್ಸ್ಗಳು ಭಾರತದ ಎದುರಿಗೆ ಇದ್ದಾವೆ ಅನ್ನುವಂತಹ ವಿಷಯದ ಬಗ್ಗೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ್, ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ಕಂಟ್ರೀಸಲ್ಲಿ ನಮಗೆ ಮುಖ್ಯವಾಗಿ ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ USA ಅಫ್ಘಾನಿಸ್ತಾನದಿಂದ ಹೊರನಡೀತಿರುವಂತಹ ಸಂಗತಿ ನಮಗೆಲ್ಲ ಗೊತ್ತಿರುವಂಥದ್ದು. ಇಲ್ಲಿ ಅಮೇರಿಕದ ಸ್ಟ್ರಾಟಜಿ ಇರುವಂಥದ್ದು ಏನಪ್ಪ ಅಂತಂದರೆ, ಅಫ್ಘಾನಿಸ್ತಾನಕ್ಕೆ ಮುಖ್ಯವಾಗಿ ಅಮೇರಿಕ ಹೋದಂತಹ ಕಾರಣ ಆಗಿನ ಸಮಯದಲ್ಲಿ 9/11 ಅಟ್ಯಾಕ್ನ ಕಾರಣಕರ್ತನಾದಂತಹ ಒಸಾಮಾ ಬಿನ್ ಲಾಡನ್ನ ಹೊಡೆದಾಕುವಂಥದ್ದು ಹಾಗೂ ಅಲ್ ಖೈದಾ ನೆಟ್ವರ್ಕನ್ನು ಡಿಸ್ಕನೆಕ್ಟ್ ಅಥವಾ ಡಿಸ್ರಪ್ಟ್ ಮಾಡುವಂಥದ್ದು ಮುಖ್ಯ ಉದ್ದೇಶದಿಂದ US ಆ ಒಂದು ಅಫ್ಘಾನಿಸ್ತಾನದಲ್ಲಿ ಕಾಲನ್ನು ಇಟ್ಟಿತ್ತು. ಬಟ್ ಇವತ್ತು ಹೊರ ಹೋಗ್ತಾ ಇರುವಂತಹ ಸಂಗತಿಗೆ ಮುಖ್ಯ ಕಾರಣ ಅಲ್ಲಿನ ಯುದ್ಧದಲ್ಲಿ ತಾನು ಇನ್ನೂ ಹೆಚ್ಚು ಗೆಲ್ಲಲು ಸಾಧ್ಯವಿಲ್ಲ. ಈಗ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅಥವಾ ಚೈನಾದ ಬೆಳವಣಿಗೆಯನ್ನು ತಡೆ ಹಿಡಿಯುವಂತಹ ಮುಖ್ಯ ಕಾರಣದಿಂದಾಗಿ. ಆ್ಯಂಡ್ ಈ ಒಂದು ಇಂಡೋ ಸ್ಪೆಸಿಫಿಕ್ ರೀಜನ್ನಲ್ಲಿ US ಏನಾದರೂ ಚೈನಾ ಬೆಳೀತಾ ಇರುವಂತಹ ವೇಗವನ್ನು ತಡಿಬೇಕು ಅಂತಂದರೆ ಭಾರತದ ಸಪೋರ್ಟ್ ಬಹುಮುಖ್ಯವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ, US ಸೇರಿಕೊಂಡು ಕ್ವಾಡ್ ಗ್ರೂಪ್ನ ರಚನೆ ಮಾಡಿರುವಂಥದ್ದು. ಈಗ ಈ ಒಂದು ಕ್ವಾಡ್ ಗ್ರೂಪ್ನ ರಚನೆ ಏನಾಗಿದೆಯೋ ಇಲ್ಲಿ ಭಾರತ ಮಾತ್ರ ಚೈನಾದೊಂದಿಗೆ ಲ್ಯಾಂಡ್ ಬಾರ್ಡರನ್ನು ಹೊಂದಿಕೊಂಡಿರುವಂಥದ್ದು. ಸೊ ಯಾವುದೇ ಬದಲಾವಣೆ ಈ ಒಂದು ಏಷ್ಯನ್ ಅಥವಾ ಯುರೇಷಿಯನ್ ರೀಜನ್ನಲ್ಲಿ ಆದಾಗ ಅದರಿಂದಾಗಿ ಭಾರತದ ಮೇಲೆ ಹೆಚ್ಚಿನ ಒತ್ತಡ ಅಥವಾ ಹೆಚ್ಚಿನ ಇಂಪ್ಯಾಕ್ಟ್ ಆಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ US ಭಾರತಕ್ಕೆ ಕೊಡ್ತಾ ಇರುವಂತಹ ಅವಕಾಶ ಬಹಳ ಟೆಂಪ್ಟಿಂಗ್ ಆಗಿರುತ್ತದೆ. ಯಾಕಂದರೆ ಈಗ ನಮಗೆಲ್ಲ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಚೈನೀಯರೊಂದಿಗೆ ಆಗ್ತಾ ಇರುವಂತಹ ಘರ್ಷಣೆಯ ಬಗ್ಗೆ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಭಾರತ ಅದರ ವಿರುದ್ಧವಾಗಿ US ಸಪೋರ್ಟನ್ನು ತಗೊಂಡು ಅದನ್ನು ಮೆಟ್ಟು ನಿಲ್ಲುವಂತಹ ಒಂದು ಪ್ರಾವಧಾನದ ಬಗ್ಗೆ ಆಲೋಚಿಸಬಹುದು. ಆದರೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಸಂಬಂಧ 1990ರ ದಶಕದಿಂದಲೂ ತುಂಬ ಗಟ್ಟಿಯಾಗಿದೆ. ಉದಾಹರಣೆಗೆ 1950ರಲ್ಲಿ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅನ್ನುವಂತಹ ಒಂದು ಅಗ್ರಿಮೆಂಟನ್ನು ನಾವು ಅಫ್ಘಾನಿಸ್ತಾನದೊಂದಿಗೆ ಸೈನ್ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧಗಳು ಸ್ಟ್ರಾಟಜಿಕಲಿ, ಪೊಲಿಟಿಕಲಿ ತುಂಬ ಚೆನ್ನಾಗಿ ನಡೆದು ಹೋಗ್ತಾ ಇತ್ತು. ಆದರೆ 1996ರಲ್ಲಿ ಯಾವಾಗ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಕಬಳಿಸಿತ್ತು ಪಾಕಿಸ್ತಾನದ ಸಹಾಯದೊಂದಿಗೆ, ಆ ಸಂದರ್ಭದಲ್ಲಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳು ಒಡೆದು ಹೋಗಿದ್ವು. 2001ರಲ್ಲಿ US ಇನ್ವೇಡ್ ಮಾಡಿದಾಗ ತಾಲಿಬಾನನ್ನು ಎಲ್ಲಿ ಹೊಡೆದುಹಾಕಲು ಸಾಧ್ಯವಾಯಿತು. ತದನಂತರ ಭಾರತ ಅಫ್ಘಾನಿಸ್ತಾನದಲ್ಲಿ ಸುಮಾರು $3 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಮಾಡಿರುವಂಥದ್ದು ಆರ್ಥಿಕವಾಗಿ ಮತ್ತು ಡಿಫೆನ್ಸ್ ಕ್ಷೇತ್ರದಲ್ಲಿ ಅಫ್ಘಾನ್ ಸರ್ಕಾರದೊಂದಿಗೆ. ಇವೆಲ್ಲ ನೋಡಿದಾಗ ಮತ್ತೆ US ಹಿಂತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಮಾಡಿದಂತಹ ಹೂಡಿಕೆ ಅಫ್ಘಾನಿಸ್ತಾನದಲ್ಲಿ ಬಹಳ ಕ್ಲಿಷ್ಟಕರ ಸಂಗತಿ ಅಥವಾ ಸಿಚುವೇಶನಿಗೆ ಸಿಲುಕಿಕೊಂಡಿದೆ ಅನ್ನುವಂಥದ್ದು. ಇವತ್ತು ತಾಲಿಬಾನ್ ಹೆಚ್ಚಿನ ಭಾಗವನ್ನು
ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೊತಾ ಇರುವಂತಹ ಸಂದರ್ಭಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೈಸಿಸ್ ಕಾಣುವ ಸಾಧ್ಯತೆಗಳು ಆಗ್ತವೆ ಅನ್ನುವಂಥದ್ದು. ಸೊ ಇವತ್ತು ಭಾರತ ಆಲೋಚಿಸಬೇಕಾಗಿರುವಂತಹ ಮಾಹಿತಿ ಮೊದಲನೇದು ತಾಲಿಬಾನ್ರೊಂದಿಗೆ ಮಾತುಕತೆಯನ್ನು ಮುನ್ನಡೆಸುವಂಥದ್ದು. ತಾಲಿಬಾನರ ಜೊತೆ ಮಾತುಕತೆ ಮುನ್ನಡೆಸಿದ್ದರೂ ಸಹ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಅಲಯನ್ಸಸ್ಗಳನ್ನು ಗಟ್ಟಿಪಡಿಸಿ ಅಲ್ಲಿ ನಡೀತಾ ಇರುವಂತಹ ಕೃತ್ಯವನ್ನು ತಡೆ ಹಿಡಿದು ಒಂದು ಕಾಂಪ್ರಮೈಸ್ಡ್ ಗವರ್ಮೆಂಟನ್ನು ಡೆವಲಪ್ ಮಾಡುವಂತಹ ಪ್ರಯತ್ನವನ್ನು ಮುನ್ಸಾಗಿಸುವಂಥದ್ದು. ಅಫ್ಘಾನಿಸ್ತಾನದಲ್ಲಿ 3 ರಾಷ್ಟ್ರಗಳ ಲಾಭ ಅಥವಾ ಇಂಟ್ರೆಸ್ಟ್ ಜಾಸ್ತಿ ಇರುವಂಥದ್ದು ಚೈನಾ, ರಷ್ಯಾ ಮತ್ತು ಇರಾನ್. ಚೈನೀಯರಿಗೆ ಬೇಕಾಗಿರುವಂಥದ್ದು ಅಫ್ಘಾನಿಸ್ತಾನದ ಬಾರ್ಡರ್ ಏನಿದೆ ಅದು ಝಿನ್ಜಿಯಾಂಗ್ ಪ್ರಾವಿನ್ಸ್ ಜೊತೆ ಇರುವಂಥದ್ದು. ಸೊ ಅಲ್ಲಿ ಬರುವಂತಹ ತಾಲಿಬಾನ್ ರೆಜಿಮ್ ಏನಾದರೂ ಚೈನೀಯರ ವಿರುದ್ಧ ಅಥವಾ ಚೈನೀಯರ ಪರವಾಗಿ ಇದ್ದಾಗ ಆ ಒಂದು ಪ್ರಾವಿನ್ಸಸ್ನಲ್ಲಿ ಅವರಿಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ರಷ್ಯಾದ ಬಗ್ಗೆ ಮಾತಾಡಿದಾಗಲೂ ಸಹ ಫಾರ್ಮರ್ ಸೋವಿಯತ್ ರಿಪಬ್ಲಿಕ್ಗೆ ಸೇರಿದಂತಹ ಒಂದಿಷ್ಟು ರಾಷ್ಟ್ರಗಳು ಅಫ್ಘಾನಿಸ್ತಾನದ ಜೊತೆಯಲ್ಲಿ ಬಾರ್ಡರನ್ನು ಹೊಂದಿಕೊಂಡಿರುವಂಥದ್ದು. ಹಾಗೂ 3ನೇ ಹಂತದಲ್ಲಿ ಇರಾನ್ನ ಬಗ್ಗೆ ಮಾತಾಡಿದಾಗ ಇರಾನ್ನಲ್ಲಿ ಹೆಚ್ಚಿನ ಐಡಿಯಾಲಜಿ ಹೊಂದಿರುವಂಥವರು ಶಿಯಾ ಸೆಕ್ಟಿಗೆ ಸೇರಿದಂಥವ್ರು ಆ್ಯಂಡ್ ತಾಲಿಬಾನ್ ಇರುವಂಥದ್ದು ಸುನ್ನಿ ಸೆಕ್ಟ್. ಸೊ 2 ರಾಷ್ಟ್ರಗಳ ನಡುವೆ ಐಡಿಯಾಲಜಿಕಲ್ ಅಥವಾ ವಿಚಾರಾತ್ಮಕ ಹೊಡೆದಾಟಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ. ಸೊ ಈ 3 ರಾಷ್ಟ್ರಗಳೊಂದಿಗೆ ಭಾರತ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನನ ಬೈಪಾಸ್ ಮಾಡಿಬಿಟ್ಟು ಸೆಂಟ್ರಲ್ ಏಷ್ಯಾದೊಂದಿಗೆ ಲಾಭ ಅಥವಾ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸೋದಕ್ಕೋಸ್ಕರ ಚಾಬಾರ್ ಪೋರ್ಟ್ನಿಗೆ ಒಂದಾಗಿತ್ತು. ಬಟ್ ಆ ಚಾಬಾರ್ ಪೋರ್ಟ್ US ಪ್ರೆಷರ್ನಿಂದಾಗಿ ಭಾರತ ವೇಗವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಇರಾನ್ ಭಾರತವನ್ನು ಚಾಬಾರ್ ಪೋರ್ಟಿಂದ ಹೊರತೆಗೆದು ತನ್ನದೇ ಆದಂತಹ ಅಥವಾ ಬೇರೆ ರಾಷ್ಟ್ರಗಳೊಂದಿಗೆ ಒಂದಾಗಿ ಚಾಬಾರ್ ಪೋರ್ಟನ್ನು ಕಟ್ಟೋದಕ್ಕೆ ಮುಂದಾಗಿತ್ತು. ಆದರೆ ಚಾಬಾರ್ ಪೋರ್ಟ್ ಕಂಪ್ಲೀಟ್ ಆಗದೇ ಇರುವಂತಹ ಕಾರಣಕ್ಕೆ ಇವತ್ತು ಅಫ್ಘಾನಿಸ್ತಾನಕ್ಕೆ ಬೇಕಾದಂತಹ ಸಪೋರ್ಟ್ ಮಿಲಿಟರಿಲಿ ಆಗಿರಬಹುದು ಅಥವಾ ಮಾನಿಟರಿ ಎಕಾನಮಿಕ್ ಆಗಿರಬಹುದು ಎರಡೂ ಕೊಡಲು ಸಾಧ್ಯವಾಗದೇ ಇರುವಂಥದ್ದು. ಅಫ್ಘಾನಿಸ್ತಾನದಲ್ಲಿ ಒಂದು ಕಡೆ ತಾಲಿಬಾನ್ ಜೊತೆ ಮಾತುಕತೆ ಮಾಡಿಕೊಂಡು ಅಲ್ಲಿನ ಏನೆಲ್ಲ ಇನ್ವೆಸ್ಟ್ಮೆಂಟ್ಸ್ಗಳು ಭಾರತ ಸರ್ಕಾರದ್ದಿದೆ ಅದನ್ನು ಕಾಪಾಡಿಕೊಳ್ಳುವಂತಹದ್ದು ಒಂದು ಕಡೆ ಕೆಲಸ ಮಾಡುವ ಅವಶ್ಯಕತೆ ಇದೆ. ಎರಡನೇ ಕಡೆಗೆ ಈ ಎಲ್ಲ ಅಲಯನ್ಸ್ ಮೆಂಬರ್ಸ್ ಏನಿದ್ದಾರೆ, ಇರಾನ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಶಾಂತಿಯುತ ಸರ್ಕಾರವನ್ನು ಹೇಗೆ ಮುಂತರಲು ಸಾಧ್ಯವಾಗಲಿದೆ ಅನ್ನುವಂತಹ ವಿಷಯವನ್ನು ಭಾರತ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.